ಚರ್ಮದ ತೊಂದರೆ ಮತ್ತು ಗಟ್ ಹೆಲ್ತ್ ಇದೆಯಲ್ಲ, ಒಂದಕ್ಕೊಂದಕ್ಕೆ ಕನೆಕ್ಟೆಡ್. ಗ್ಯಾಸ್ಟ್ರಿಕ್ ಅನ್ನೋ ಪದದ ಅರ್ಥ ಹೊಟ್ಟೆಗೆ ಸಂಬಂಧಪಟ್ಟಿದ್ದು. ಲಂಚ್ ಬ್ಯಾಗ್ ನಾವು ಸ್ಕೂಲಿಗೆ ಕಾಲೇಜಿಗೆ ಹಿಡ್ಕೊಂಡು ಹೋದ ಹಾಗೆ ಇದು ಹೊಟ್ಟೆ ಒಳಗೆ ಆಹಾರ ನಿಂತ್ಕೊಳ್ಳೋದು. ತುಂಬ ದಪ್ಪ ಇದ್ದರೆ ಅವರ ಎದೆ ಭಾಗ ಮತ್ತು ಹೊಟ್ಟೆ ಭಾಗದ ಮಧ್ಯ, ಹೊಟ್ಟೆ ಮತ್ತು ಕಾಲಿನ ಸಂಧಿಯಲ್ಲಿ, ಈ ರೀತಿ ಬೇರೆ ಬೇರೆ ಜಾಗಗಳಲ್ಲಿ ಯಾರಿಗೆ ಎದೆ ಉರಿ, ಹುಳಿ ತೇಗು, ಹೊಟ್ಟೆಯಲ್ಲಿ ಮೇಲ್ಭಾಗದ ಭಾಗದಲ್ಲಿ ತುಂಬ ಉರಿ ಥರ ಬರೋದು, ತುಂಬ ಖಾರ ಇರುವಂಥ ಆಹಾರ, ತುಂಬ ಸ್ಪೈಸಿ, ಅದರಲ್ಲೂ ತುಂಬ ಜನಕ್ಕೆ ಹಸಿ ಮೆಣಸಿನಕಾಯಿ ಈ ಥರದ ಆಹಾರಗಳನ್ನ ತೊಗೊಂಡಾಗ ಏನಾಗುತ್ತೆ, ಹೊಟ್ಟೆ ಉರಿ ಅಂದರೆ ಬೇರೆ ಥರ ಅನ್ಕೋಬೇಡಿ ನೀವು. ಹೊಟ್ಟೆ ಉರಿ ಅಂತಂದರೆ ಅಂದರೆ ಯಾರ್ದೋ ಮೇಲೆ ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚಲ್ಲ. ಟ್ರ್ಯಾಕ್ ಕರೆಕ್ಟಾಗಿ ವರ್ಕ್ ಆಗ್ತಿದೆ ಅಂದರೆ ಗ್ಯಾಸ್ ಕರೆಕ್ಟಾಗಿ ಪಾಸ್ ಆಗ್ತಿದೆ ಅಂತ ಅರ್ಥ. ಅಂದರೆ ಗ್ಯಾಸ್ ಪಾಸ್ ಆದರೆ ಮಾತ್ರ ಟ್ರ್ಯಾಕ್ ಸರಿ ಇದೆ ಅಂತ ಅರ್ಥ. ಇಲ್ಲ ಅಂದರೆ ಎಲ್ಲೋ ಏನೋ ತೊಂದರೆ ಆಗಿದೆ ಅಂತ ಅರ್ಥ. ಕೆಲವರು ಇವತ್ತು ಹೆಪ್ಪು ಹಾಕಿದ ಮೊಸರನ್ನ 4 ದಿನ ಬಿಟ್ಟು ಕುಡಿತಾರೆ. ಒಂದು ಪೈಪ್ ಲೀಕ್ ಆದರೆ ಏನಂತೀವಿ ನಾವು, ನೀರಿನ ಪೈಪ್ ಮಧ್ಯದಲ್ಲಿ ಲೀಕ್ ಆಗ್ತಿದ್ರೆ ಹೊರಗಡೆ ಬೇರೆ ಯಾವುದೋ ನಲ್ಲಿ ಬಿಟ್ಟು ಬೇರೆ ಜಾಗದಲ್ಲಿ ಎಲ್ಲಿಂದನೂ ನೀರು ತೊಟಕ್ತಾ ಇದೆ. ಅದೇ ರೀತಿಯಲ್ಲಿ ಈಗ ಮಲಬದ್ಧತೆ ಇದೆ, ಅವ್ರಿಗೆ ಸರಿಯಾಗಿ ಮೋಷನ್ ಪಾಸ್ ಆಗಿಲ್ಲ, ಅಕ್ಯುಮುಲೇಟ್ ಆಗ್ತಾ ಇದೆ. ಬೆವರು ಒಂದು ರೀತಿಯಾದ ಮಲ. ಒಟ್ಟಾಗಿ ನಾವು ತಗೊಂಡಂತಹ ಆಹಾರ ಸರಿಯಾಗಿ ಜೀರ್ಣ ಆಗಿಲ್ಲ ಅಂತ ಅಂದಾಗ ಅದು ಮುಖದ ಮೇಲಿನ ಪಿಂಪಲ್ ಆಗಬಹುದು, ಇಲ್ಲ ಸೋರಿಯಾಸಿಸ್ ಥರದ ಒಂದು ಚರ್ಮದ ತೊಂದರೆಗಳಾಗಬಹುದು, ಡ್ರೈ ಸ್ಕಿನ್ನು, ರಫ್ ಸ್ಕಿನ್ನು, ಇಚ್ಚಿಂಗ್ ಆಗ್ಬೋದು, ತುಂಬ ನವೆ. ಬೆವರು ಜಾಸ್ತಿ ಬರುವಂತಹ ಜಾಗಗಳು ಅಂದರೆ ಕಂಕಳಲ್ಲಿರಬಹುದು, ಕಾಲುಗಳ ಸಂಧಿಯಲ್ಲಿರಬಹುದು, ಹಣೆ ಭಾಗದ ಮೇಲೆ ಎಲ್ಲಿ ಬೆವರು ಜಾಸ್ತಿ ಬರುತ್ತೆ ಅಂಥ ಕಡೆ ಜೀರ್ಣಶಕ್ತಿ ಸರಿಯಾಗಿ ಆಗದೇ ಇದ್ದಾಗ ಅದು ಬೇರೆ ಬೇರೆ ರೀತಿಯಾದಂಥ ರೋಗಗಳಾಗಿ ಕಂಡುಬರುತ್ತೆ. ಕಾನ್ಸ್ಟಿಪೇಷನ್ ಅನ್ನೋದು ಏನಿದೆಯಲ್ಲ, ಇದರಿಂದ ಆಗೋದು ಒಂದು ಬ್ಲಾಕ್ ಆಗುತ್ತೆ ಫುಡ್ಡು, ಅಂದರೆ ಮೂಮೆಂಟ್ ಬ್ಲಾಕ್ ಆಯಿತು. ವಾಯುವಿನ ಮೂಮೆಂಟ್ ಬ್ಲಾಕ್ ಆದ ತಕ್ಷಣ ಹೊಟ್ಟೆಯಲ್ಲಿ ಉಬ್ಬರ ಬರುತ್ತೆ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಈಗಂತೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ರಿಗೂ ಕೂಡ ಕಾಮನ್ ಆಗಿಬಿಟ್ಟಿದೆ. ಒಂದು ವೇಳೆ ಆಹಾರ ತಿಂದಿಲ್ಲ ಅಥವಾ ತಿಂದಿರೋ ಆಹಾರ ಹೆಚ್ಚು ಕಡಿಮೆ ಆಯಿತು ಅಂದಾಗ ಗ್ಯಾಸ್ಟ್ರಿಕ್ ಆಯಿತು ಅಂತ ಹೇಳೋದನ್ನು ಕೇಳಿರ್ತೀವಿ. ಇನ್ನು ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ, ಸರಿಯಾಗಿ ನಮಗೆ ಮಲವಿಸರ್ಜನೆ ಆಗದೆ ಇರುವಂಥದ್ದು. ಈ ಗ್ಯಾಸ್ಟ್ರಿಕ್ ಸಮಸ್ಯೆಗೂ ಕಾನ್ಸ್ಟಿಪೇಷನ್ಗೂ ಏನಾದರೂ ಕನೆಕ್ಷನ್ ಇದೆಯಾ? ಇದರ ಜೊತೆಗೆ ನಮಗೆ ಬರುವಂಥ ಚರ್ಮದ ಆರೋಗ್ಯ ಸಮಸ್ಯೆಗಳಿಗೂ ನಮ್ಮ ಹೊಟ್ಟೆಯ ಆರೋಗ್ಯಕ್ಕೂ ಏನಾದರೂ ಸಂಬಂಧ ಇದೆಯಾ? ಸೊ ಒಂದಕ್ಕೊಂದು ನಾವು ನೋಡಿದಾಗ ನಮ್ಮ ದೇಹದಲ್ಲಿ ಪ್ರತಿಯೊಂದು ಅಂಗ ಕೂಡ ಒಂದಕ್ಕೊಂದು ಸಂಬಂಧವನ್ನು ಹೊಂದಿರುತ್ತೆ. ಸೊ ಇವತ್ತಿನ ನಮ್ಮ ಈ ಒಂದು ಇಂಟರ್ವ್ಯೂನಲ್ಲಿ ಯಾವ ರೀತಿಯಾಗಿ ನಮಗೆ ಗಟ್ ಹಾಗೇನೆ ಅದರ ಜೊತೆಗೆ ಕಾನ್ಸ್ಟಿಪೇಷನ್, ಗ್ಯಾಸ್ಟ್ರಿಕ್, ಸ್ಕಿನ್ ಈ ಕನೆಕ್ಷನ್ಸ್ ಯಾವ ರೀತಿಯಾಗಿ ಇದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕಾವ್ಯ ಎನ್, ಸೀನಿಯರ್ ಕನ್ಸಲ್ಟೆಂಟ್ ಇನ್ ಆಯುರ್ವೇದ, ಹೆಡ್ ಆಫ್ ರಿಸರ್ಚ್ ಅಟ್ ರಾಷ್ಟ್ರೋತ್ಥಾನ ಹಾಸ್ಪಿಟಲ್, ರಾಜರಾಜೇಶ್ವರಿ ನಗರ, ಬ್ಯಾಂಗ್ಳೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಈಗ ಗಟ್ ಬ್ರೈನ್ ಕನೆಕ್ಷನ್ ಬಗ್ಗೆ ನಾವು ತುಂಬ ಕೇಳಿರ್ತೀವಿ, ಅಂದರೆ ನಮ್ಮ ಹೊಟ್ಟೆಯ ಜೀರ್ಣಾಂಗದ ವ್ಯವಸ್ಥೆಗೂ ಹಾಗೇನೆ ನಮ್ಮ ಬ್ರೈನಿಗೂ ಕನೆಕ್ಷನ್ಸ್ ಇದೆ ಅಂತ. ಆದರೆ ಇಲ್ಲಿ ನಾವು ನೋಡೋದಾದರೆ ನಮ್ಮ ಆಹಾರಕ್ಕೂ ನಮ್ಮ ಹೊಟ್ಟೆಯ ಆರೋಗ್ಯಕ್ಕೂ ಯಾವ ರೀತಿಯಾದಂಥ ಕನೆಕ್ಷನ್ಸ್ ಇದೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಈಗ ಮೊಟ್ಟ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಏನು ಅಂತಂದರೆ, ಗಟ್ ಅಂದರೆ ಏನು, ಗಟ್ಟು ಏನು ಕೆಲಸವನ್ನು ಮಾಡುತ್ತೆ. ಈಗ ನಮ್ಮ ಇಡೀ ಡೈಜೆಸ್ಟಿವ್ ಸಿಸ್ಟಮ್ ಅಥವಾ ಜೀರ್ಣಾಂಗ ವ್ಯವಸ್ಥೆ ಅಂತ ಏನು ಹೇಳ್ತೀವಿ, ಆ ಇಡೀ ವ್ಯವಸ್ಥೆಗೆ ಗಟ್ ಅಂತ ಒಂದು ಸಣ್ಣ ಪದದಲ್ಲಿ ನಾವು ಅಂದ್ಕೊಳ್ಬಹುದು. ಈಗ ನಾನು ಆಹಾರವನ್ನು ತಗೊಳ್ತೀನಿ, ಜಠರದಲ್ಲಿ ಅದು ಪಚನ ಕ್ರಿಯೆ ಶುರು ಆಗುತ್ತೆ, ಬಾಯಿಂದನೇ ಶುರು ಆಗುತ್ತೆ, ಜಠರದಲ್ಲಿ ಕೂಡ ಪಚನ ಆಗುತ್ತೆ, ಅಲ್ಲಿಂದ ನಂತರ ಸಣ್ಣ ಕರಳು, ದೊಡ್ಡ ಕರಳು, ಹೀಗೆ ಮಾಡಿ ದೆನ್ ಅಲ್ಲಿಂದ ಮಲವಿಸರ್ಜನೆ ಆಗುತ್ತೆ. ಇದಕ್ಕೆ ಸಹಕಾರಿಯಾಗಿ ಒಂದು ಲಿವರು, ಪ್ಯಾಂಕ್ರಿಯಾಸು ಈ ಥರದ ಅನೇಕ ಬೇರೆ ಬೇರೆ ಅಂಗಗಳು ಕೂಡ ಸಹಾಯ ಮಾಡುತ್ತೆ ಡೈಜೆಷನ್ ಆಗಲಿಕ್ಕೆ. ಸೊ ಈಗ ಈ ಗಟ್ ಹೆಲ್ತ್ ಅನ್ನೋದಿದೆಯಲ್ಲ, ಇದನ್ನು ನಾವು 2-3 ಭಾಗಗಳಲ್ಲಿ ಅರ್ಥ ಮಾಡ್ಕೊಳ್ಬೋದು. ಒಂದು, ನಾವು ತಗೊಂಡ ಆಹಾರ ಇನ್ನು ಜೀರ್ಣ ಆಗೋದಕ್ಕೆ ಮುಂಚಿನ ಭಾಗ ಮತ್ತು ಜೀರ್ಣ ಆದ ನಂತರದ ಭಾಗ. ಓಕೆ, ಆಯಿತಾ? ಈಗ ಜೀರ್ಣಕ್ಕೆ ಮುಂಚಿನ ಭಾಗ ಅಂತಂದರೆ, ಈಗ ಮೊದಲು ನಾವು ಬಾಯಲ್ಲಿ ಚೆನ್ನಾಗಿ ಅದನ್ನು ಅಗದು ತಿಂತೀವಿ, ಅಗದು ತಿನ್ನಬೇಕು ಅನ್ನೋದು ಒಂದು ಮುಖ್ಯವಾದದ್ದು. ಹಾಗೆ ಗಬಗಬ ತಿಂದು ನುಂಗಿ ಒಳಗೆ ಹೋಗೋದು, ಆಮೇಲೆ ಓಡೋದು, ಆ ಥರ ಅಲ್ಲ. ಸೊ ಚೆನ್ನಾಗಿ ಅಗದು ತಿಂದ ಮೇಲೆ ಅದು ಹೊಟ್ಟೆಯ ಭಾಗಕ್ಕೆ ಹೋಗುತ್ತೆ. ಈಗ ಹೊಟ್ಟೆಯಲ್ಲಿ ಸುಮಾರು ಒಂದು 2-3 ಗಂಟೆಗಳ ಕಾಲ ಇರುತ್ತೆ. ಹೊಟ್ಟೆ ಅನ್ನೋದನ್ನ ಒಂದು ಬ್ಯಾಗ್ ಅಂತ ಅಂದ್ಕೊಳ್ಳಿ, ತಿಂದಿದ್ದೆಲ್ಲದನ್ನು ಹೋಗಿ ಅಲ್ಲಿ ಸೆಟಲ್ ಮಾಡ್ಕೊಳ್ಳುತ್ತೆ. ಲಂಚ್ ಬ್ಯಾಗ್ ನಾವು ಸ್ಕೂಲಿಗೆ ಕಾಲೇಜಿಗೆ ಹಿಡ್ಕೊಂಡು ಹೋದ ಹಾಗೆ ಇದು ಹೊಟ್ಟೆ ಒಳಗೆ ಆಹಾರ ನಿಂತ್ಕೊಳ್ಳುತ್ತೆ. ಅಲ್ಲಿ HCl ಇರುತ್ತೆ, HClಲಿಂದ ಅದು ಜೀರ್ಣ ಕ್ರಿಯೆ ಶುರುವಾಗುತ್ತೆ. ಅಲ್ಲಿಂದ ನೆಕ್ಸ್ಟು ಇದಕ್ಕೆ ಬರುತ್ತೆ ಸಣ್ಣ ಕರಳಿಗೆ. ಸಣ್ಣ ಕರಳಲ್ಲಿ 3 ಭಾಗ ಇದೆ, ಅದರಲ್ಲಿ ಡಿಯೋಡಿನಮ್ ಅನ್ನೋದು ಮೊದಲನೇ ಭಾಗ. ಡಿಯೋಡಿನಮ್ಮಲ್ಲಿ ಮುಖ್ಯವಾಗಿ ಜೀರ್ಣಕ್ರಿಯೆ ಶುರುವಾಗುತ್ತೆ. ಅಲ್ಲಿಗೆ ಲಿವರಿಂದ ಬೈಲ್ ಜ್ಯೂಸ್ ಕೂಡ ಬರುತ್ತೆ, ಪ್ಯಾಂಕ್ರಿಯಸಿಂದ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಕೂಡ ಬರುತ್ತೆ. ಈ ಎರಡೂ ಎಲ್ಲ ಸೇರಿ, ಜೊತೆಗೆ ಇಂಟೆಸ್ಟೈನಿಂದ ಇಂಟೆಸ್ಟೈನಲ್ ಜ್ಯೂಸ್ ಎಲ್ಲ ಸೇರಿ ಒಟ್ಟಿಗೆ
ಜೀರ್ಣಕ್ರಿಯೆಯನ್ನು ಕಂಪ್ಲೀಟ್ ಮಾಡುತ್ತೆ. ಹೆಚ್ಚಿನ ಭಾಗ ಜೀರ್ಣ ಆಗೋದು ಈ ಡಿಯೋಡಿನಮ್ ಅಂತಹ ಒಂದು ಸಣ್ಣ ಭಾಗದಲ್ಲಿ. ನಮ್ಮ ಪಚನ ಸಂಸ್ಥಾನ ಇದೆಯಲ್ಲ ಅಥವಾ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಇದೆಯಲ್ಲ, ಅದರಲ್ಲಿ ಡಿಯೋಡಿನಮ್ ಅನ್ನುವಂಥ ಒಂದು ಸಣ್ಣ ಭಾಗ, ಅದು ಶೇಪಲ್ಲಿರುತ್ತೆ. ಅದು ನಮ್ಮ ಸಣ್ಣ ಕರುಳಿನ ಮೊದಲನೇ ಭಾಗ. ಅಲ್ಲಿ ಹೆಚ್ಚಿನ ಜೀರ್ಣ ಆಗೋದು ಅಲ್ಲಿ. ಅಲ್ಲಿಂದ ಮುಂದಕ್ಕೆ ಆಹಾರ ಮುಂದೆ ಪಾಸ್ ಆದ ಮೇಲೆ ಏನಾಗುತ್ತೆ, ಅದರಲ್ಲಿರುವಂತಹ ಎಲ್ಲ ಪೌಷ್ಟಿಕಾಂಶಗಳನ್ನು ಸಣ್ಣ ಕರಳು, ರಕ್ತದ ಒಳಗೆ ಸಣ್ಣ ಕರಳು ಹೀರ್ಕೊಳ್ಳುತ್ತೆ. ಸಣ್ಣ ಕರಳಲ್ಲಿರುವಂತಹ ಅದರದ್ದು ಅದರದ್ದು ಗೋಡೆಗಳೇನಿರುತ್ತೆ, ಅದರಲ್ಲಿ ವಿಲ್ಲೈ ಅಂತ ಇರುತ್ತೆ. ಆ ಭಾಗದಿಂದ ಎಲ್ಲ ಪೌಷ್ಟಿಕಾಂಶಗಳು ರಕ್ತಕ್ಕೆ ಹೀರ್ಕೊಳ್ಳುತ್ತೆ. ಓಕೆ, ಅದಾದ ನಂತರ ಅಲ್ಲಿಂದ ದೊಡ್ಡ ಕರಳಿಗೆ ಹೋಗುತ್ತೆ. ದೊಡ್ಡ ಕರಳಲ್ಲಿ ನೀರಿನ ಅಂಶ ಏನೇನಿದೆ ಎಲ್ಲ ಹೀರ್ಕೊಂಡು ನಮ್ಮ ಮಲ ಅಂತ ಅನ್ನೋದು ಫಾರ್ಮ್ ಆಗುತ್ತೆ. ಫೀಸೀಸ್ ಅಥವಾ ಸ್ಟೂಲ್ಸ್, ಮೋಷನ್ಸ್ ಅಂತ ಏನು ಹೇಳ್ತೀವಿ, ಅದು ಕೊನೆಯ ಭಾಗದಲ್ಲಿ ಫಾರ್ಮ್ ಆಗುತ್ತೆ ದೊಡ್ಡ ಕರಳಲ್ಲಿ. ಅಲ್ಲಿ ಸೇವ್ ಆಗಿಬಿಟ್ಟು ಅಲ್ಲಿಂದ ದಿನಕ್ಕೊಮ್ಮೆ, ದಿನಕ್ಕೆ 2 ಬಾರಿ ಈ ರೀತಿ ಹೊರಗಡೆ ಬರುತ್ತೆ. ಇದು ನಮ್ಮ ಅಂದರೆ ಸಿಂಪಲ್ ವರ್ಡ್ಸಲ್ಲಿ ನಮ್ಮ ಜೀರ್ಣಕ್ರಿಯೆ ಹಿಂಗಾಗುತ್ತೆ. ಈಗ ನಾವಿಲ್ಲಿ ಒಂದು ನೀವು ಅಸಿಡಿಟಿ ಬಗ್ಗೆ ಮತ್ತು ಇನ್ನೊಂದು ಮಲಬದ್ಧತೆ ಬಗ್ಗೆ ಮಾತಾಡಿದ್ರಿ. ಇದು ಎರಡೂ ನಾನು ಹೇಳಿದ ಹಾಗೆ ಜೀರ್ಣದ ಅಂದರೆ ಜೀರ್ಣ ಆಗೋದಕ್ಕೆ ಮುಂಚಿನ ಭಾಗ, ಜೀರ್ಣ ಆಗೋದಕ್ಕೆ ನಂತರದ ಭಾಗ, ಈ 2 ಬೇರೆ ಬೇರೆ ಭಾಗಗಳಲ್ಲಿ ನಡೆಯುವಂತಹ ಪ್ರಕ್ರಿಯೆಗಳು. ಅಸಿಡಿಟಿ ಅನ್ನೋದು ಹೆಚ್ಚಾಗಿ ಆಗೋದು ಗ್ಯಾಸ್ಟ್ರಿಕ್, ಅಂದರೆ ನಮ್ಮ ಸ್ಟಮಕ್ಕಲ್ಲಿ, ಅಂದರೆ ಜಠರದ ಭಾಗ. ನಾನು ಬ್ಯಾಗ್ ಅಂತ ಹೇಳಿದ್ನಲ್ವಾ, ಅದು. ಈಗ ನಾವು ಆಹಾರ ತೊಗೊಂಡಿಲ್ಲ, ಅಲ್ಲಿ ನಾನು ಹೇಳಿದೆ HCl ಅಂದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಒಂದು ಆ್ಯಸಿಡ್ ಉತ್ಪಾದನೆ ಆಗ್ತಾ ಇದೆ. ಆ್ಯಸಿಡ್ ಅಂತಂದರೆ ಅದು ಏನೊಂದೊಂದು ಸುಡುತ್ತೆ, ಹೌದಲ್ವಾ? ಆ್ಯಸಿಡ್ ಅಂದರೆ ಸುಡೋದು. ಈಗ ನಾವು ತಗೊಳ್ಳೋ ಆಹಾರವನ್ನು ಅದು ಪಚನ ಮಾಡುತ್ತೆ, ಸುಡುತ್ತೆ ಒಂದು ಅರ್ಥದಲ್ಲಿ. ಅದರ ನಂತರ ಅದು ಮುಂದಕ್ಕೆ ಪಾಸ್ ಆಗುತ್ತೆ. ಈಗ ನಾವು ಸರಿಯಾದ ಸಮಯದಲ್ಲಿ ಆಹಾರ ತೊಗೊಂಡಿಲ್ಲ, ಆಗ ಆ್ಯಸಿಡಲ್ಲಿ ಉತ್ಪಾದನೆ ಆಗಿಬಿಟ್ಟಿದೆ. ಏನು ಮಾಡೋಣ? ಅಕ್ಕಪಕ್ಕದ ಭಾಗನೆಲ್ಲ ಅದು ಇರಿಟೇಟ್ ಮಾಡ್ತಾ ಹೋಗುತ್ತೆ. ಅರ್ಥ ಆಯ್ತಲ್ವಾ? ಈಗ ನಂತರ ನೆಕ್ಸ್ಟು ಅದನ್ನು ನಾವು ಅಸಿಡಿಟಿ ಅಂತ ಕರಿತೀವಿ. ಸರಿಯಾದ ಪದ ಅಂದರೆ ಹೈಪರ್ ಅಸಿಡಿಟಿ. ಓಕೆ, ಅಂದರೆ ಅಸಿಡಿಟಿ ಅಂತ ತುಂಬ ಜನ ಹೇಳ್ತಾರೆ, ಗ್ಯಾಸ್ಟ್ರಿಕ್ ಆಗಿದೆ ಅಂತಾರೆ. ಗ್ಯಾಸ್ಟ್ರಿಕ್ ಅನ್ನೋ ಪದದ ಅರ್ಥ ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಅಷ್ಟೇ. ಓಕೆ, ಆಯ್ತಾ? ಗ್ಯಾಸ್ಟ್ರೈಟಿಸ್ ಅನ್ನೋದು ಬೆಟರ್ ವರ್ಡ್. ಐಟಿಸ್ ಅಂದಾಗ ಅಲ್ಲಿ ಇನ್ಫ್ಲಮೇಷನ್ ಅಂತೀವಿ. ಯಾವುದೇ ಪದದಲ್ಲಿ ಐಟಿಸ್ ಅಂತ, ಅಪೆಂಡಿಸೈಟಿಸ್ ಅಂತ ಕೇಳಿರ್ತೀರಾ. ಅಪೆಂಡಿಕ್ಸ್ಗೆ ಇನ್ಫ್ಲಮೇಷನ್ ಆದಾಗ ಅಪೆಂಡಿಸೈಟಿಸ್ ಅಂತೀವಿ ಅದನ್ನ ಅಷ್ಟೇ. ಐಟಿಸ್ ಅಂತಂದರೆ ಇನ್ಫ್ಲಮೇಷನ್. ಹೊಟ್ಟೆ ಒಳಗೆ ಇನ್ಫ್ಲಮೇಷನ್ ಆದಾಗ ಅದನ್ನು ಗ್ಯಾಸ್ಟ್ರೈಟಿಸ್ ಅಂತೀವಿ. ಇಲ್ಲ ಗ್ಯಾಸ್ಟ್ರೈಟಿಸ್ ಅನ್ಬೇಕು, ಅಥವಾ ಅದಕ್ಕಿಂತ ಮುಂಚಿನ ಭಾಗದಲ್ಲಿ ಹೈಪರ್ ಅಸಿಡಿಟಿ ಅಂದರೆ ಅಸಿಡಿಟಿ ಜಾಸ್ತಿ ಇದ್ದಾಗ, ಆ್ಯಸಿಡ್ನ ಉತ್ಪತ್ತಿ ಜಾಸ್ತಿ ಆದಾಗ. ಸೊ ನಾವು ತುಂಬ ಸಲ ನಾವೇನು ಮಾಡ್ತೀವಿ, ಗ್ಯಾಸ್ಟ್ರಿಕ್ ಆಗಿದೆ ಅಥವಾ ಗ್ಯಾಸ್ ಆಗಿದೆ. ಅದು ಇನ್ನೊಂದು ಪದ. ಗ್ಯಾಸ್ ಅನ್ನೋದು ಟೋಟಲಿ ಬೇರೆನೇ ಅರ್ಥದಲ್ಲಿ ಬರುವಂಥದ್ದು. ಅದು ವಾಯು ಆಗಿದೆ ಅಂತ, ಹೊಟ್ಟೆ ಉಬ್ರ, ಈ ಥರದ ಸಿಂಪ್ಟಮ್ಸ್ ಇರುವಂಥದ್ದು. ಅದಕ್ಕೂ ಇದಕ್ಕೂ ಆ್ಯಕ್ಚುಲಿ ಅಂಥ ಅಂದರೆ ಒಂದೇ ಅಲ್ಲ, ಅದು 2 ಸಂಬಂಧ ಇದೆ. 2 ಬೇರೆ ಬೇರೆ ವಿಷಯಗಳು, ಒಂದಕ್ಕೊಂದಕ್ಕೆ ಸಂಬಂಧಪಟ್ಟಿರೋ ವಿಷಯಗಳೇ, ಆದರೆ ಅದೇ ಇದಲ್ಲ. ಈಗ ಯಾರಿಗೆ ಎದೆ ಉರಿ, ಹುಳಿ ತೇಗು, ವಾಂತಿ ಬರೋ ಹಾಗಾಗೋದು, ಹೊಟ್ಟೆ ಭಾಗದಲ್ಲಿ ಅಂದರೆ ಹೊಟ್ಟೆಯಲ್ಲಿ ಮೇಲ್ಭಾಗದ ಭಾಗದಲ್ಲಿ ತುಂಬ ಉರಿ ಥರ ಬರೋದು, ಇದು ಮತ್ತು ಸ್ವಲ್ಪ ತಂಪಾಗಿರುವಂಥದ್ದು ಹಾಲು ಇಲ್ಲ ನೀರು ಅಥವಾ ಏನಾದರೂ ಆಹಾರ ತಗೊಂಡಾಗ ಅದು ಶಮನ ಆಗ್ತಾ ಇದೆಯಾ, ಇದು ಗ್ಯಾಸ್ಟ್ರೈಟಿಸ್ ಅಥವಾ ಹೈಪರ್ ಅಸಿಡಿಟಿ ಸಿಂಪ್ಟಮ್ಸ್. ಇದು ಹೇಳಿದ್ನಲ್ಲ, ಇದು ಜೀರ್ಣ ಆಗೋದನ್ನ ಮುಂಚಿನ ಭಾಗ, ಅಂದರೆ ಆಹಾರಕ್ಕೆ ಸಂಬಂಧಪಟ್ಟಿದ್ದು ಹೆಚ್ಚಾಗಿ. ಅದರಲ್ಲಿ ಮತ್ತೆ ಈಗ ನಾವು ತುಂಬ ಖಾರ ಇರುವಂಥ ಆಹಾರ, ತುಂಬ ಸ್ಪೈಸಿ, ಅದರಲ್ಲೂ ತುಂಬ ಜನಕ್ಕೆ ಹಸಿ ಮೆಣಸಿನಕಾಯಿ ಈ ಥರದ ಆಹಾರಗಳನ್ನ ತಗೊಂಡಾಗ ಏನಾಗುತ್ತೆ, ಅಸಿಡಿಟಿ ಜಾಸ್ತಿ ಆಗುತ್ತೆ. ಅದು ಕೂಡ ಖಾರ ಇದೆ, ಆಲ್ರೆಡಿ ಆ್ಯಸಿಡ್ ಇದೆ, ಸಣ್ಣ ಭಾಗ ಅಂದರೆ ಒಂದು ಮಟ್ಟಕ್ಕೆ ಅಲ್ಲಿ ಸ್ವಲ್ಪ ಇನ್ಫ್ಲಮೇಷನ್ ಇರುತ್ತೆ, ಇರಿಟೇಷನ್ ಆಗಿರುತ್ತೆ ಅಲ್ಲಿ ನಮ್ಮ ಲೇಯರಿಗೆ, ಹೊಟ್ಟೆ ಭಾಗ ಒಳಭಾಗಕ್ಕೆ. ಅದರ ಜೊತೆಗೆ ಖಾರ, ಈಗ ಗಾಯದ ಮೇಲೆ ಖಾರದ್ದೇನೋ ಬಿದ್ದಾಗ ನಮಗೆ ಹೇಗೆ ಉರಿ ಹತ್ತತ್ತೆ, ಅದೇ ರೀತಿ ಹೊಟ್ಟೆ ಒಳಗಿನ ಉರಿ ಜಾಸ್ತಿ ಆಗುತ್ತೆ. ಹೊಟ್ಟೆ ಉರಿ ಅಂದರೆ ಬೇರೆ ಥರ ಅನ್ಕೋಬೇಡಿ ನೀವು. ಹೊಟ್ಟೆ ಉರಿ ಅಂತಂದರೆ ಅಂದರೆ ಯಾರ್ದೋ ಮೇಲೆ ಹೊಟ್ಟೆ ಕಿಚ್ಚಲ್ಲ. ಇದು ಏನಂದರೆ ಹೊಟ್ಟೆ ಒಳಗೆ ಉರಿಯ ಅನುಭವ ಆಗುವಂಥದ್ದು. ಇದು ಒಂದು ಭಾಗ. ಇನ್ನು ಕಾನ್ಸ್ಟಿಪೇಷನ್, ಈಗ ನಾನು ಪೂರ್ತಿ ಪಚನಕ್ರಿಯೆ ಆದಮೇಲೆ ಕೊನೆಗೆ ಮಲ ಹೋಗಿ ದೊಡ್ಡ ಕರಳಿನ ಕೊನೆ ಭಾಗ ರೆಕ್ಟಮ್ ಅಂತ ಏನಂತೀವಿ, ಅಲ್ಲಿ ಬಂದು ಅಕ್ಯುಮುಲೇಟ್ ಆಗುತ್ತೆ. ಅಲ್ಲಿಂದ ದಿನಕ್ಕೆ 1 ಸಾರಿ ಅಥವಾ ಕೆಲವರಿಗೆ ದಿನಕ್ಕೆ 2 ಸಾರಿ ಹೊರಗಡೆ ಪಾಸ್ ಆಗುತ್ತೆ. ಇದು ಈ ಕ್ರಿಯೆ ಸರಿಯಾಗಿ ನಡೀದೇ ಇದ್ದಾಗ ಅದನ್ನು ನಾವು ಮಲಬದ್ಧತೆ ಅಂತ ಕರಿತೀವಿ. ಆಯಿತಾ? ಈ ಎರಡನ್ನೂ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಒಂದೇ ಆಹಾರದ 2 ಬೇರೆ ಬೇರೆ ಇದು ಒಂದೇ ಪಾತ್ ಇದೆ, ಅದೊಂದು ದಾರಿ ಒಂದೇ. ಅದರಲ್ಲಿ ಈಗ ನಾವು ಒಂದು ರೋಡಲ್ಲಿ ಹೋಗ್ತಾ ಇಲ್ಲಿವರೆಗೂ 1ನೇ ಕ್ರಾಸು, ಇಲ್ಲಿಂದ 2ನೇ ಕ್ರಾಸು ಅಂತ ಅಂದ ಹಾಗೆ ಒಂದೇ ದಾರಿನೇ ಅದು, ಆದರೆ 2 ಬೇರೆ ಬೇರೆ ಭಾಗ.
ಸೊ ಇವಾಗ ಏನಾಗಿದೆ, ಮೊದಲು ಅಸಿಡಿಟಿ ಒಂದು ಪಿತ್ತ ಥರದ್ದು ಜಾಸ್ತಿ ಆದಾಗ, ಆ್ಯಸಿಡ್ ಜಾಸ್ತಿ ಆದಾಗ, ಅಥವಾ ಆಹಾರ ಸರಿಯಾಗಿ ತೊಗೊಂಡಿಲ್ಲ, ತುಂಬ ಸ್ಪೈಸಿ ಫುಡ್ಡು ಅಂದರೆ ಅವರ ದೇಹಕ್ಕೆ ಸೂಟ್ ಆಗದೇ ಇರೋಂತಹ ಸ್ಪೈಸಿ ಫುಡ್ಡು. ಕೆಲವರು ಚಿಕ್ಕಂದಿಂದನೇ ಸ್ಪೈಸಿ ತಿಂದು ಅಭ್ಯಾಸ ಆಗಿರುತ್ತೆ, ಅಥವಾ ಆ ವಾತಾವರಣಕ್ಕೆ ಅವರು ತುಂಬ ಚಳಿಯಲ್ಲಿದ್ದಾಗ ಖಾರ ತಡ್ಕೊಳ್ಳುತ್ತೆ ದೇಹ, ಅದೇ ತುಂಬ ಬಿಸಿಲಿದ್ದಾಗ ಖಾರ ತಡೆಯೋದಿಲ್ಲ ದೇಹ. ಸೊ ಅದೆಲ್ಲದ ವಿಷಯಗಳನ್ನ ಗಮನದಲ್ಲಿಟ್ಕೊಂಡು ಹೊಟ್ಟೆಯಲ್ಲಿ ಆಸಿಡ್ ಎಷ್ಟು ಮಟ್ಟಿಗೆ ರಿಲೀಸ್ ಆಗ್ತಿದೆ ಅನ್ನೋದ್ರ ಮೇಲೆ ಹೈಪರ್ ಅಸಿಡಿಟಿ ಅಥವಾ ಗ್ಯಾಸ್ಟ್ರೈಟಿಸ್ ಅನ್ನುವಂತಹ ತೊಂದರೆ ಹುಟ್ಕೊಳ್ಳುತ್ತೆ. ಇದೊಂದು ಭಾಗ. ಅದೇ ಸ್ಪೈಸಿ ಫುಡ್ಡು ನೆಕ್ಸ್ಟ್ ಮುಂದಕ್ಕೆ ಹೋದಾಗ, ನಾವು ತುಂಬ ಸ್ಪೈಸಿ ಫುಡ್ ಅಂತ ಹಾಕಿದಾಗ ಅದರಲ್ಲಿ ನ್ಯೂಟ್ರಿಷನ್ ಎಷ್ಟಿದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನ್ಯೂಟ್ರಿಷನ್ ಅಂಶ ಎಲ್ಲ ಹೋಯಿತು ಅಂದರೆ ದೇಹ ಹೀರ್ಕೊಂಡ್ಬಿಟ್ಟಿದೆ. ಇನ್ನು ಮಿಕ್ಕಿರೋ ಭಾಗ, ಬೇಡದೇ ಇರುವಂತಹ ಭಾಗ, ಅದು ನಮಗೆ ಮಲದ ರೂಪದಲ್ಲಿ ಬಂದು ಕೂತ್ಕೊಳ್ಳೋದು. ಈಗೇನಾಗುತ್ತೆ, ದೊಡ್ಡ ಕರಳು ಏನು ಮಾಡುತ್ತೆ, ನೀರನ್ನೆಲ್ಲ ಹೀರ್ಕೊಳ್ಳುತ್ತೆ. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ದೊಡ್ಡ ಕರಳಿನ ಭಾಗ ಬರೀ ನೀರನ್ನು ವಾಪಸ್ ಹೀರ್ಕೊಳ್ಳೋದು, ಅಥವಾ ಸಣ್ಣ ಕರಳಿನ ಭಾಗ ಪೌಷ್ಟಿಕಾಂಶಗಳನ್ನ ಹೀರ್ಕೊಳ್ಳೋದ್ರ ಜೊತೆಗೆ ಬೇಡದೇ ಇರುವಂತಹ ಅಂಶಗಳಿದೆಯಲ್ಲ ಅದನ್ನು ಕೂಡ ಹೀರ್ಕೊಳ್ತಾ ಇದೆ ಅಂತ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದನ್ನು ನಾವು ಲೀಕಿ ಗಟ್ ಸಿಂಡ್ರೋಮ್ ಅಂತ ಕರಿತೀವಿ. ಗಟ್ ಅಂದರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಏನಿದೆಯಲ್ಲ ಅದು ಲೀಕ್ ಆಗ್ತಿದೆ ಅಂತ. ಒಂದು ಪೈಪ್ ಲೀಕ್ ಆದರೆ ಏನಂತೀವಿ ನಾವು, ನೀರಿನ ಪೈಪ್ ಮಧ್ಯದಲ್ಲಿ ಲೀಕ್ ಆಗ್ತಿದ್ರೆ ಹೊರಗಡೆ ಬೇರೆ ಯಾವುದೋ ನಲ್ಲಿ ಬಿಟ್ಟು ಬೇರೆ ಜಾಗದಲ್ಲಿ ಎಲ್ಲಿಂದನೂ ನೀರು ತೊಟಕ್ತಾ ಇದೆ. ಅದೇ ರೀತಿಯಲ್ಲಿ ಲೀಕಿ ಗಟ್ ಸಿಂಡ್ರೋಮ್ ಅಂತ ಕರಿತೀವಿ. ಗಟ್ಟಿಂದ ಬೇಕಾದ ಪೌಷ್ಟಿಕಾಂಶಗಳನ್ನ ಮಾತ್ರ ರಕ್ತ ತಗೊಳ್ಬೇಕು, ಅದು ಬಿಟ್ಟು ಬೇಡದೇ ಇರೋ ಅಂಶಗಳನ್ನು ತಗೊಳುತ್ತೆ. ಅನ್ಡೈಜೆಸ್ಟೆಡ್ ಫುಡ್ ಇರುತ್ತಲ್ಲ, ಈಗ ಜೀರ್ಣ ಆಗಿರಲ್ಲ, ಪಚನಕ್ರಿಯೆ ಸರಿಯಾಗಿ ಆಗಿರೋದಿಲ್ಲ, ಆ ಅನ್ಡೈಜೆಸ್ಟೆಡ್ ಫುಡ್ಡನ್ನು ಕೆಲವು ಸಲ ರಕ್ತ ಹೀರ್ಕೊಂಡ್ಬಿಡುತ್ತೆ, ಅಥವಾ ಟಾಕ್ಸಿನ್ಸ್ ಅದನ್ನು ಕೂಡ ಹೀರ್ಕೊಳ್ಳುತ್ತೆ. ಈಗ ಮಲಬದ್ಧತೆ ಇದೆ, ಅವ್ರಿಗೆ ಸರಿಯಾಗಿ ಮೋಷನ್ ಪಾಸ್ ಆಗಿಲ್ಲ, ಅಕ್ಯುಮುಲೇಟ್ ಆಗ್ತಾ ಇದೆ. ಲಾರ್ಜ್ ಇಂಟೆಸ್ಟೈನ್ನ ಕೆಲಸ ಏನು, ಅಲ್ಲಿರೋ ನೀರಿನ ಅಂಶನೆಲ್ಲ ತಗೊಳ್ಳೋದು, ಹೀರ್ಕೊಳ್ಳೋದು ಅದ್ರ ಕೆಲಸ. ದೇಹಕ್ಕೆ ಮತ್ತೆ ನೀರು ಬೇಕು, ಹೈಡ್ರೇಷನ್ ಬೇಕು ಅನ್ನೋ ಕಾರಣಕ್ಕೆ ನೀರನ್ನ ಹೀರ್ಕೊಳ್ಳುತ್ತೆ. ನೀರೆಲ್ಲ ಹೀರ್ಕೊಂಡಾಯಿತು, ಗಟ್ಟಿಯಾಗೋಗಿದೆ ಈಗದು, ಬಟ್ ಅದು ಹೀರ್ಕೊಳ್ಳೇಬೇಕು. ಸೊ ಮತ್ತೆ ಬೇಡದೇ ಇರುವಂತಹ ಮಲದಲ್ಲಿರುವಂತಹ ಟಾಕ್ಸಿನ್ಸ್ನ ಕೂಡ ಇದು ಹೀರ್ಕೊಳ್ಳೋದಕ್ಕೆ ಪ್ರಾರಂಭಿಸುತ್ತೆ. ಇದನ್ನು ನಾವು ಲೀಕಿ ಗಟ್ ಸಿಂಡ್ರೋಮ್ ಅಂತ ಕರಿತೀವಿ. ಈಗ ರಕ್ತದಲ್ಲಿ ಬೇಡದೇ ಇರುವಂತಹ ಸಾಕಷ್ಟು ಅಂಶಗಳು ಸೇರ್ಕೊಂಡಂಗಾಯಿತು, ಹೌದಲ್ಲ? ಈ ರಕ್ತ ಎಲ್ಲಿಗೆ ಹೋಗುತ್ತೆ, ದೇಹದ ಇಡೀ ಸುತ್ತಕ್ಕೆ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಇವಾಗ ಆ ಟಾಕ್ಸಿನನ್ನು ಹೊರಗೆ ಹಾಕಬೇಕು. ದೇಹಕ್ಕೆ ಒಂದು ಸೆಲ್ಫ್ ರಿಪೇರ್ ಸಿಸ್ಟಮ್ ಇದೆ, ಹೊರಗೆ ಹಾಕಬೇಕು. ಹೊರಗೆ ಹಾಕೋದು ಎಲ್ಲೆಲ್ಲಿಂದ, ಎಕ್ಸ್ಕ್ರೀಟರಿ ಸಿಸ್ಟಮ್ ಅಂತ ಅಂದರೆ ಇಲ್ಲ ರೆಸ್ಪಿರೇಷನ್ ಮೂಲಕ. ಸೊ ಕಾರ್ಬನ್ ಡೈಆಕ್ಸೈಡ್ನ ಲಂಗ್ಸ್ ಹೊರಗೆ ಹಾಕ್ತಿದೆ, ಅದೊಂದು ಭಾಗ. ಇನ್ನೊಂದು ಭಾಗ ನಮ್ಮ ಕಿಡ್ನಿಯಿಂದ ಮೂತ್ರದ ರೂಪದಲ್ಲಿ ಸಾಕಷ್ಟು ಈ ಥರ ಡಿಸಾಲ್ವ್ಡ್ ಸಾಲಿಡ್ ನೀರಿನ ಅಂಶದ ಮೂಲಕ ಯಾವುದ್ಯಾವ್ದು ಹೊರಗೆ ಹೋಗ್ಬೋದು, ಅದು ಮೂತ್ರದ ಮೂಲಕ ಹೊರಗೆ ಹೋಗುತ್ತೆ. ಇನ್ನೊಂದಿದೆ ಬಿಗ್ಗೆಸ್ಟ್ ಎಕ್ಸ್ಕ್ರೀಟರಿ ಆರ್ಗನ್ ಅಂದರೆ ಅದು ನಮ್ಮ ಚರ್ಮ ಕೂಡ ನಮ್ಮ ಎಕ್ಸ್ಕ್ರೀಟರಿ ಸಿಸ್ಟಮಿನ ಒಂದು ಭಾಗ. ನಾವು ಎಷ್ಟೋ ಸಲ ಯೋಚನೆ ಮಾಡೋದಿಲ್ಲ. ಈಗ ಏನಾಯಿತು, ರಕ್ತದಲ್ಲಿರುವ ಟಾಕ್ಸಿನ್ಸ್ನ ಹೊರಗೆ ಹಾಕೋದಕ್ಕೆ ಚರ್ಮ ಪ್ರಯತ್ನ ಪಡುತ್ತೆ. ಅದು ಯಾವ ಮೂಲಕ? ಬೆವರು ಒಂದು ರೀತಿಯಾದ ಮಲ, ಮೂತ್ರ ಮಲ ಅದರ ಜೊತೆ ಸ್ವೇದ ಅಂತ ಕರಿತೀವಿ. ಈಗ ಆಯುರ್ವೇದದ ಪ್ರಕಾರನೇ ಹೋಗೋದಾದರೆ 3 ಮಲಗಳಿದೆ, ಮಲ, ಮೂತ್ರ ಮತ್ತು ಸ್ವೇದ. ಮಲ ಅಂದರೆ ಮೋಷನ್ಸ್ ಏನು ಪಾಸ್ ಆಗುತ್ತೆ ಅದು ಬವಲ್ ಮೂಮೆಂಟ್ಸ್ ಮೂಲಕ. ಮೂತ್ರ ಗೊತ್ತಿದೆ, ಯೂರಿನ್ ಕಿಡ್ನಿ ಮೂಲಕ ಆಗುವಂಥದ್ದು. ಮೂರನೇದು ಸ್ವೇದ ಅಂದರೆ ಬೆವರು. ಬೆವರಿನ ಮೂಲಕ ಕೂಡ ಈ ಬೇಡದೇ ಇರುವಂಥ ಟಾಕ್ಸಿನನ್ನು ಹೊರಗೆ ಹಾಕೋದಕ್ಕೆ ಪ್ರಯತ್ನ ಪಡುತ್ತೆ. ಈಗ ಒಂದು ಯೋಚನೆ ಮಾಡಿ, ಹೊರಗೆ ಹಾಕೋದಕ್ಕೆ ಬೆವರು ಬರಬೇಕು. ಚಳಿಗಾಲ ಇದೆ, ಬೆವರು ಬರ್ತಾ ಇಲ್ಲ. ಚಳಿಯಲ್ಲಿ ಏನಾಗುತ್ತೆ, ವ್ಯಾಸೋ ಕನ್ಸ್ಟ್ರಿಕ್ಷನ್ ಅಂತೀವಿ. ಅಂದರೆ ನಮ್ಮ ಚರ್ಮದಲ್ಲಿ ಈಗ ರಕ್ತ ಹರಿತಾ ಇದೆಯಲ್ಲ, ಸಣ್ಣ 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 ಬ್ಲಡ್ ವೆಸಲ್ಸ್, ಕ್ಯಾಪಿಲರೀಸ್ ಅಂತ ಕರಿತೀವಿ. ಆ ಕ್ಯಾಪಿಲರೀಸು ಚರ್ಮಕ್ಕೆ ತಲುಪ್ತಾ ಇರುತ್ತೆ. ಅದರ ಮೂಲಕನೇ ಚರ್ಮಕ್ಕೂ ಕೂಡ ನ್ಯೂಟ್ರಿಷನ್ ಬರುವಂಥದ್ದು, ಪೌಷ್ಟಿಕಾಂಶಗಳು ತಲುಪುವಂಥದ್ದು. ಈಗ ಇದೆಲ್ಲ ಥಂಡಿ ಇದ್ದಾಗ ಅದು ಕ್ಲೋಸ್ ಆಗಿಬಿಡುತ್ತೆ, ವ್ಯಾಸೋ ಕನ್ಸ್ಟ್ರಿಕ್ಷನ್ ಅಂತ ಕರಿತೀವಿ. ಬಿಸಿ ಇದ್ದಾಗ, ಈಗ ಸ್ಟೀಮ್ ಎಲ್ಲ ತೊಗೊಂಡ್ರೆ, ಬಿಸಿ ನೀರು ಸ್ನಾನ ಮಾಡಿದ್ರೆ ಅದು ಓಪನ್ ಆಗುತ್ತೆ. ಪೋರ್ಸ್ ಓಪನ್ ಆಗುತ್ತೆ ಅಂತ ಕೇಳಿದ್ದೀರಾ? ಚರ್ಮದ ಮೇಲೆ ಪೋರ್ಸ್, ಮುಖದಲ್ಲಿ ಪೋರ್ಸ್ ಎಲ್ಲ ಓಪನ್ ಆಗುತ್ತೆ. ಫೇಶಿಯಲ್ ಎಲ್ಲ ಮಾಡಿಸ್ಕೊಳ್ಳೋರಿಗೆ ಗೊತ್ತಿರಬಹುದು, ಸ್ಟೀಮ್ ಕೊಟ್ಟುಬಿಟ್ಟು ನಂತರ ಕ್ಲೆನ್ಸ್ ಮಾಡ್ತಾರೆ. ಯಾಕೆ ಅಂತ ಅಂದರೆ ಅದರೊಳಗಿರುವಂತಹ ಏನೇನು ಟಾಕ್ಸಿನ್ ಇದೆ ಓಪನ್ ಅಪ್ ಆದಾಗ, ಪೋರ್ಸ್ ಓಪನ್ ಆದಾಗ ಕ್ಲೀನ್ ಮಾಡಿ ತೆಗಿಬಹುದು ಅಂತ. ಇದೇ ರೀತಿಯಲ್ಲಿ ನಮ್ಮ ಬೆವರು ವರ್ಕ್ ಮಾಡೋದು. ಬಿಸಿಲುಗಾಲದಲ್ಲಿ ನಮಗೆ ಬೆವರು ಜಾಸ್ತಿ ಬರುತ್ತೆ, ಯಾಕೆ ಅಂದರೆ ಪೋರ್ಸ್ ಓಪನ್ ಆಗಿರುತ್ತೆ, ಬಿಸಿಗೋಸ್ಕರ, ವಾತಾವರಣದಲ್ಲಿರುವಂತಹ ಶಾಖದಿಂದಾಗಿ. ಅದೇ ರೀತಿಯಾಗಿ ನಮ್ಮ ದೇಹದಲ್ಲಿರೋ ಎಲ್ಲ ಬೇಡದೇ ಇರುವಂತಹ ಟಾಕ್ಸಿನ್ಸ್ ರಕ್ತದಲ್ಲಿ ಏನಿದೆ ಅದು ಹೊರಗಡೆ ಬರುತ್ತೆ ನಮ್ಮ ಬೆವರಿನ ಮೂಲಕ, ಅಂದರೆ ನಮ್ಮ ಚರ್ಮದ ಮೂಲಕ. ಈಗ
ತುಂಬ ಟಾಕ್ಸಿನ್ ಬಿಲ್ಡಪ್ ಆಗಿಬಿಟ್ಟಿದೆ. ಇನ್ಫ್ಲಮೇಷನ್ ಅಂದರೆ ಈ ಲೀಕಿ ಗಟ್ಟು ಈ ಥರದ ತೊಂದರೆಗಳಿಂದಾಗಿ ತುಂಬ ಟಾಕ್ಸಿನ್ ಬಿಲ್ಡಪ್ ಆಗಿದೆ ಅಂತಂದರೆ ಚರ್ಮ ಮೊದಲನೇದಾಗಿ ಮಾಡೋ ಕೆಲಸ ಅದನ್ನು ಹೊರಗೆ ಹಾಕೋದು. ಹೊರಗೆ ಹೇಗೆ ಹಾಕತ್ತೆ? ಯಾವುದೋ ಒಂದು ರೀತಿಯಾದಂತಹ ಚರ್ಮದ ತೊಂದರೆಗಳಾಗಿ ಕಾಣಿಸ್ಕೊಳ್ಳುತ್ತೆ. ಅದು ಮುಖದ ಮೇಲಿನ ಪಿಂಪಲ್ ಆಗಬಹುದು, ಇಲ್ಲ ಸೋರಿಯಾಸಿಸ್ ಥರದ ಒಂದು ಚರ್ಮದ ತೊಂದರೆಗಳಾಗಬಹುದು, ಡ್ರೈ ಸ್ಕಿನ್ನು, ರಫ್ ಸ್ಕಿನ್ನು, ಇಚ್ಚಿಂಗ್ ಆಗ್ಬೋದು, ತುಂಬ ನವೆ ಕಡಿತ ಇರುತ್ತೆ, ತುರಿಕೆ ಇರುತ್ತೆ ತುಂಬ ಜನಕ್ಕೆ. ಸೊ ಈ ಥರದ ಯಾವುದೇ ಒಂದು ರೀತಿ, ಅದರಲ್ಲೂ ಕೆಲವು ಕಡೆ ಈ ಬೆವರು ಜಾಸ್ತಿ ಬರುವಂತಹ ಜಾಗಗಳು ಅಂದರೆ ಕಂಕಳಲ್ಲಿರಬಹುದು, ಕಾಲುಗಳ ಸಂದಿಯಲ್ಲಿರಬಹುದು, ಹಣೆ ಭಾಗದ ಮೇಲೆ ಎಲ್ಲಿ ಬೆವರು ಜಾಸ್ತಿ ಬರುತ್ತೆ ಅಂಥ ಕಡೆ ಇಂಥ ತೊಂದರೆಗಳು ಇನ್ನೂ ಜಾಸ್ತಿ ಕಾಣಿಸ್ತಾ ಹೋಗುತ್ತೆ ನಮಗೆ. ಅಥವಾ ತುಂಬ ದಪ್ಪ ಇರೋರಲ್ಲಿ ಸ್ಕಿನ್ ಫೋಲ್ಡ್ಸ್ ಮಧ್ಯ, ತುಂಬ ದಪ್ಪ ಇದ್ದರೆ ಅವರ ಎದೆ ಭಾಗ ಮತ್ತು ಹೊಟ್ಟೆ ಭಾಗದ ಮಧ್ಯ, ಹೊಟ್ಟೆ ಮತ್ತು ಕಾಲಿನ ಸಂದಿಯಲ್ಲಿ, ಈ ರೀತಿ ಬೇರೆ ಬೇರೆ ಜಾಗಗಳಲ್ಲಿ ತುರಿಕೆ ಶುರು ಆಗುತ್ತೆ, ಇಚ್ಚಿಂಗ್ ಶುರು ಆಗುತ್ತೆ. ಸೊ ಈ ಚರ್ಮದ ತೊಂದರೆ ಮತ್ತು ಗಟ್ ಹೆಲ್ತ್ ಇದೆಯಲ್ಲ, ಒಂದಕ್ಕೊಂದಕ್ಕೆ ಕನೆಕ್ಟೆಡ್. ಈಗ ಗಟ್ ಹೆಲ್ತ್ ಚೆನ್ನಾಗಿದೆ ಅಂತ ಅಂದರೆ ಈ ಟಾಕ್ಸಿನ್ಸ್ ಎಲ್ಲ ಲೀಕಿ ಗಟ್ ಆಗೋದಿಲ್ಲ, ಟಾಕ್ಸಿನ್ ರಕ್ತವನ್ನು ಸೇರ್ಕೊಳ್ಳೋದಿಲ್ಲ. ಆಯಿತಾ? ಅದು ಸೇರದೇ ಇದ್ದಾಗ ರಕ್ತ ಏನು ಬ್ಲಡ್ ಪ್ಯೂರಿಫಿಕೇಶನ್ ಆಗಬೇಕು ಅನ್ನೋಂಥದ್ದು ಕೇಳಿರ್ಬೋದು. ಬ್ಲಡ್ ಪ್ಯೂರಿಫೈಯರ್ ಅಂತ ಎಷ್ಟೋ ಜನ ಸಿರಪ್ಪು ಅವೆಲ್ಲ ಅಡ್ವರ್ಟೈಸ್ಮೆಂಟ್ ಕೂಡ ನೋಡಿರ್ತೀವಿ ನಾವು. ಬ್ಲಡ್ ಪ್ಯೂರಿಫಿಕೇಶನ್ ಅಂದರೆ ಅವ್ರು ಹೇಳೋದು ಇದನ್ನೇ, ಈ ಟಾಕ್ಸಿನ್ ಬಿಲ್ಡಪ್ಪನ್ನು ರಕ್ತದಿಂದ ಕ್ಲಿಯರ್ ಮಾಡೋದು ಅಂತ. ಸೊ ಚರ್ಮದ ತೊಂದರೆಗಳು ಯಾಕೆ ರಕ್ತ ಪ್ಯೂರಿಫೈ ಆಗಬೇಕು ಚರ್ಮದ ತೊಂದರೆಗಳಿಗೆ ಅಂತಂದರೆ ಇದು ಮುಖ್ಯ ಕಾರಣ. ಈಗ ನಾವು ಇದನ್ನು ಆಯುರ್ವೇದದ ಮೂಲಕ ನೋಡೋದಾದರೆ ನಮ್ಮಲ್ಲಿ ಆಮ ಅಂತ ಒಂದು ಹೇಳ್ತೀವಿ. ಆಮ ಅಂತ ಅಂದರೆ ಅನ್ಡೈಜೆಸ್ಟೆಡ್ ಫುಡ್ ಅಂತ ತುಂಬ ವೇಗಾಗಿ ಹೇಳಬೇಕು ಅಂತ ಅಂದರೆ ಅದು ಅನ್ಡೈಜೆಸ್ಟೆಡ್ ಫುಡ್. ದೇಹಕ್ಕೆ ನಾವು ತಗೊಂಡಿದ್ದ ಆಹಾರ ಸರಿಯಾಗಿ ಜೀರ್ಣ ಆಗಿಲ್ಲ ಅಂತ, ಎಲ್ಲನೂ ನಮ್ಮ ದೇಹ ಹೀರ್ಕೊಂಡಿಲ್ಲ, ಬೇಕಿರೋದು ಯಾವುದನ್ನು ಹೀರ್ಕೊಂಡಿಲ್ಲ, ಅದು ಹಾಗೆ ಉಳ್ಕೊಂಬಿಟ್ಟಿದೆ, ಪಚನಕ್ರಿಯೆ ಸರಿಯಾಗಿ ಆಗಿಲ್ಲ. ಅದು ಯಾವುದೇ ಭಾಗದಲ್ಲಿ ಇರ್ಬೋದು, ಅಂದರೆ ಜಠರದ ಲೆವೆಲಲ್ಲಿ ಇರ್ಬೋದು, ಕರುಳಿನ ಲೆವೆಲಲ್ಲಿ ಇರ್ಬೋದು, ಅಥವಾ ಲಿವರ್ ಸರಿಯಾಗಿ ಕೆಲಸ ಮಾಡಿಲ್ಲದೆ ಇರ್ಬೋದು, ಪ್ಯಾಂಕ್ರಿಯಸ್ ಸರಿಯಾಗಿ ಕೆಲಸ ಮಾಡಿಲ್ಲದೆ ಇರ್ಬೋದು. ಒಟ್ಟಾಗಿ ನಾವು ತಗೊಂಡಂತಹ ಆಹಾರ ಸರಿಯಾಗಿ ಜೀರ್ಣ ಆಗಿಲ್ಲ ಅಂತ ಅಂದಾಗ ಆ ಸಮಯದಲ್ಲಿ ಏನಾಗುತ್ತೆ, ಹಾಗೆ ಉಳ್ಕೊಳತ್ತಲ್ಲ ಆಹಾರ, ಅದನ್ನು ನಾವು ಆಮ ಅಂತ ಕರಿತೀವಿ. ಅದು ಒಂದು ರೀತಿಯಾದಂತಹ ಟಾಕ್ಸಿನ್. ಆಮ ನಮ್ಮಲ್ಲಿ ರೋಗಕ್ಕೆ, ಸಂಸ್ಕೃತದಲ್ಲಿ ರೋಗ ಅನ್ನೋ ಪದಕ್ಕೆ ಹಲವಾರು ಇದಿದೆ, ಸಿನೋನಿಮ್ಸ್ ಇದೆ, ಪರ್ಯಾಯ ಪದಗಳಿದೆ. ಅದರಲ್ಲಿ ಒಂದು ಪದ ಆಮಯ. ಆಮಯ ಅಂತ ಅಂದರೆ ಆಮದಿಂದ ಉತ್ಪತ್ತಿಯಾಗುವಂಥದ್ದು, ಟಾಕ್ಸಿನಿಂದ ಉತ್ಪತ್ತಿಯಾಗುವಂಥದ್ದು ರೋಗ. ಓಕೆ. ರೋಗ ಅನ್ನೋದಕ್ಕೇನೆ ಮೂಲ ಕಾರಣ ಈ ಆಮ ಅನ್ನುವಂಥದ್ದು. ಅಂದರೆ ಜೀರ್ಣಶಕ್ತಿ ಸರಿಯಾಗಿ ಆಗದೇ ಇದ್ದಾಗ ಅದು ಬೇರೆ ಬೇರೆ ರೀತಿಯಾದಂಥ ರೋಗಗಳಾಗಿ ಕಂಡುಬರುತ್ತೆ. ಅದರಲ್ಲಿ ಚರ್ಮ ಒಂದು ಪ್ರಮುಖವಾದದ್ದು. ಯಾಕೆ ಅಂತಂದರೆ ನಾನು ಈಗ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ರಕ್ತದಿಂದ ಚರ್ಮ ಅದನ್ನು ಹೊರಗೆ ಹಾಕೋದಕ್ಕೆ ಪ್ರಯತ್ನ ಪಡೋದು ಈ ರೀತಿಯಾದಂತಹ ಚರ್ಮ ರೋಗಗಳಾಗಿ ಕಾಣಿಸ್ಕೊಳ್ಬಹುದು. ಸೊ ಚಿಕಿತ್ಸೆ ಕೂಡ ನಮ್ಮದು ಅದೇ ದಾರಿಯಲ್ಲಿರುತ್ತೆ. ಆಮವನ್ನು ಸರಿ ಮಾಡಿದ್ರೆ ಆಟೋಮೆಟಿಕ್ ಒಳಗಡೆ ಇರೋದನ್ನ ಸರಿ ಮಾಡಬೇಕು. ಹೌದು, ಅವಾಗ ಆಟೋಮೆಟಿಕ್ ಆಗಿ ಸ್ಕಿನ್ ಡಿಸೀಸ್ ಕೂಡ ಕಡಿಮೆ ಆಗುತ್ತೆ. ಓಕೆ. ಸೊ ಡಾಕ್ಟರ್, ಈಗ ನೀವು ಗ್ಯಾಸ್ಟ್ರೈಟಿಸ್ ಬಗ್ಗೆ ಮಾತಾಡ್ತಾ ಹೇಳಿದ್ರಿ. ಕೆಲವ್ರು ಹೇಳ್ತಾರೆ ನಾನು ಟೈಮ್ ಟು ಟೈಮ್ ಊಟ ಮಾಡದೇ ಇದ್ದಾಗ ಗ್ಯಾಸ್ಟ್ರೈಟಿಸ್ ಆಗುತ್ತೆ, ಇನ್ನು ಕೆಲವ್ರು ಹೇಳ್ತಾರೆ ಒಂದಿಷ್ಟು ಆಹಾರ ಪದಾರ್ಥಗಳನ್ನು ತಗೊಂಡಾಗ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಅಂತ. ಇದು ಎರಡರಲ್ಲಿ ಯಾವುದು ಸತ್ಯ ಅಂತ? ಎರಡೂ ಸತ್ಯ, ಒಬ್ಬರೊಬ್ಬರಲ್ಲಿ ಒಂದೊಂದು ರೀತಿ. ಕೆಲವರಿಗೆ ನಾನು ಆಗಲೇ ಹೇಳೋದ್ನಲ್ಲ, ಈಗ ಆಹಾರ HCl ಎಲ್ಲ ಉತ್ಪತ್ತಿ ಆಗಿಬಿಟ್ಟಿದೆ, ಆ್ಯಸಿಡ್ ಇದೆ ಹೊಟ್ಟೆಯೊಳಗೆ, ಆದರೆ ಅದಕ್ಕೆ ಅದನ್ನು ಸುಡೋದಕ್ಕೆ ಏನೂ ಆಹಾರ ನಾವು ಕೊಟ್ಟಿಲ್ಲ. ಈಗ ನಾನು ಊಟನೇ ಮಾಡಿಲ್ಲ, ನನ್ನ ಹೊಟ್ಟೆ ಆಲ್ರೆಡಿ ಆ್ಯಸಿಡ್ ಸೆಕ್ರೀಟ್ ಮಾಡಿ, ಅದು ಒಂದು ಸರ್ಕ್ಯಾಡಿಯನ್ ರಿದಮ್ ಅಂತ ಇರುತ್ತೆ ದೇಹಕ್ಕೆ. ಪ್ರತಿದಿನ 9 ಗಂಟೆಗೆ ತಿಂಡಿ ತಿಂತಾರೆ, ಪ್ರತಿದಿನ 1 ಗಂಟೆಗೆ ಇವ್ರು ಊಟ ಮಾಡ್ತಾರೆ. ದೇಹ ಎಷ್ಟೋ ದಿವಸದಿಂದ ಇದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದೆ. ಸೊ 1 ಗಂಟೆ ಹೊತ್ತಿಗೆ ನನಗೆ ಊಟ ಬರುತ್ತೆ ಅನ್ನೋ ಒಂದು ಇಂಟೆನ್ಷನ್ನಿಂದ ಬ್ರೈನು ಹೊಟ್ಟೆಗೆ HCl ರಿಲೀಸ್ ಮಾಡು ಅಂತ ಹೇಳುತ್ತೆ. HCl ರಿಲೀಸ್ ಆಗಿಬಿಟ್ಟಿದೆ, ಆದರೆ ಯಾವುದೋ ಕಾರಣದಿಂದ ನಾನು ಇವತ್ತು ಊಟ ಮಾಡಿಲ್ಲ, ಮಧ್ಯಾಹ್ನ ಊಟ ಮಾಡಿಲ್ಲ ಅಂತದಾಗ ಏನಾಯಿತು, ಈ ಆ್ಯಸಿಡ್ ಜಾಸ್ತಿ ಆಯಿತು. ಓಕೆ. ಅದಕ್ಕೆ ಸುಡೋದಕ್ಕೆ ಏನೂ ಸಿಕ್ಕಿಲ್ಲ, ಇರಿಟೇಷನ್ ಶುರು ಆಯಿತು, ಗ್ಯಾಸ್ಟ್ರೈಟಿಸ್ ಆಯಿತು. ಇದು ಒಂದು ಭಾಗ. ಓಕೆ. ಇವಾಗ ಏನಾಯಿತು, ನಾನು ಪ್ರತಿದಿನ 9 ಗಂಟೆಗೆ ತಿಂಡಿ ತಿಂತಿದ್ದೆ, ಇವತ್ತು ಸಂಡೇ ನಾನು ಎದ್ದಿದ್ದೆ 11 ಗಂಟೆಗೆ, ಆಮೇಲೆ ಅಡುಗೆ ಮಾಡಿ ಮಧ್ಯಾಹ್ನ ಊಟ ಮಾಡಿದೆ ಒಂದೇ ಸಲಕ್ಕೆ. ಆಗ ಅಸಿಡಿಟಿ ಗ್ಯಾಸ್ಟ್ರೈಟಿಸ್ ಆಗುವಂಥ ಸಾಧ್ಯತೆ ಇರುತ್ತೆ, ಒಂದದು. ಮತ್ತೊಂದು ಆಗಲೇ ನಾನು ಹೇಳಿದೆ, ಖಾರ, ಆಮೇಲೆ ಓವರ್ ಫರ್ಮೆಂಟೆಡ್ ಫುಡ್ಸು. ನಾನೊಂದು ಇಲ್ಲೊಂದು ಉದಾಹರಣೆ ಕೊಡ್ತೀನಿ. ಒಂದು ಪೇಷಂಟ್ ಇದ್ದರು, ಆ ಪೇಷಂಟ್ ಮನೆಯಲ್ಲಿ ಇಡ್ಲಿ, ಇವಾಗ ನಿಮ್ಮೆಲ್ಲರಿಗೂ ಗೊತ್ತು ಇಡ್ಲಿ ತುಂಬ ಒಳ್ಳೆಯ ಆಹಾರ, ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ, ಅದರಿಂದ ಏನು ಅಂಥ ತೊಂದರೆಗಳಾಗದೇ ಇರುವಂತಹ ಆಹಾರ ಅದು. ಹೌದು ಅಲ್ವಾ? ಒಂದು ಪೇಷಂಟ್ ಇದ್ದರು, ಪ್ರತಿದಿನ ಅವ್ರ ಮನೇಲಿ ಇಡ್ಲಿನೇ ಮಾಡ್ತಾ ಇದ್ದಿತ್ತು. ಏನು ಕಾರಣ ಅನ್ನೋದು ಬೇಡ ಇಲ್ಲಿ, ಪ್ರತಿದಿನ ಅವ್ರು ಇಡ್ಲಿಯನ್ನೇ ತಿಂತಾ ಇದ್ದಿತ್ತು.
ಇಡ್ಲಿ ಹೇಗೆ ತಿಂತಾಯಿದ್ರು, ಇವತ್ತು ಇಡ್ಲಿ ಮಾಡ್ತಾರೆ, ಹಿಟ್ಟು ಮಾಡ್ತಾರೆ ಸಂಡೇ, ವಾರ ಇಡೀ ಅದೇ ಹಿಟ್ಟು ಉಪಯೋಗ ಆಗುತ್ತೆ. ಇಡೀ ವಾರ ಹಾಂ, ಜಾಸ್ತಿ ಕ್ವಾಂಟಿಟಿ ಮಾಡಿ ಇಟ್ಟುಬಿಡ್ತಾರೆ ಒಂದೇ ಸಲಕ್ಕೆ. ಅದರಿಂದ ಏನಾಗುತ್ತೆ, ಫರ್ಮೆಂಟೇಷನ್ ಆಗ್ತಾ ಇದೆ. ಇಡ್ಲಿ ಆಗಲಿ ದೋಸೆ ಆಗಲಿ ಇವೆಲ್ಲ ಏನು, ಅದು ಹುದುಗ್ ಬರಬೇಕು ಅಂತ ಹೇಳ್ತೀವಿ ಗೊತ್ತಾ, ಅದು ಒಂದು ಉಕ್ಕತ್ತೆ ಅಂದ ಫರ್ಮೆಂಟೇಷನ್ ಆಗುವಂಥ ಫುಡ್. ಅದು ಫರ್ಮೆಂಟ್ ಆಗಿರೋದನ್ನು ತಿನ್ನೋದು ಒಂದು ಒಳ್ಳೆಯದು, ಒಂದು ದಿನಕ್ಕೆ ಅಥವಾ ಹೆಚ್ಚಂದರೆ 2 ದಿನ, ತುಂಬ ಹುಳಿ ಬಂದಿಲ್ಲ ಅಂದರೆ. ಅದರಲ್ಲೂ ಈಗ ಬೇಸಿಗೆ ಕಾಲದಲ್ಲಂತೂ ತುಂಬ ಹುಳಿ ಬಂದ್ಬಿಡುತ್ತೆ 2ನೇ ದಿನಕ್ಕೆ. ಫರ್ಮೆಂಟೇಷನ್ ಪ್ರೋಸೆಸ್ ಅದೊಂದು ಕೆಮಿಕಲ್ ಪ್ರೋಸೆಸ್. ಅದು ಬರ್ತಾ 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 ಜಾಸ್ತಿ ಆಗ್ತಾ ಇರುತ್ತೆ. ಅತಿ ಆಮ್ಲತೆ ಆದಾಗ, ಆಮ್ಲತೆ ಅಂತಂದರೆ 5-6 ದಿನ ಆಗೋಷ್ಟೊತ್ತಿಗೆ ಹೆವಿ ಹುಳಿ ಆಗಿರುತ್ತೆ. ಇದೇ ಥರ ಮೊಸರು, ಕೆಲವರು ಇವತ್ತು ಹೆಪ್ಪು ಹಾಕಿದ ಮೊಸರನ್ನ 4 ದಿನ ಬಿಟ್ಟು ಕುಡಿತಾರೆ ಮಜ್ಜಿಗೆ ಮಾಡಿ. ಆ ಥರ ಎಲ್ಲ ತುಂಬ ಹುಳಿ ಬಂದಿರುವಂಥ ಮೊಸರು ಕೂಡ ಒಳ್ಳೆಯದಲ್ಲ. ಮೊಸರೇ ಒಳ್ಳೆಯದಲ್ಲ ಮೊಟ್ಟ ಮೊದಲನೇದಾಗಿ. ಬೇಕಿದ್ರೆ ಮಜ್ಜಿಗೆ ತೊಗೊಳ್ಳಿ ಅಂತೀವಿ, ಮೊಸರು ತೊಗೊಳ್ಬೇಡಿ ಅಂತೀವಿ ನಾವು. ಅದರಲ್ಲೂ ಮೊಸರು ತಿನ್ನೋದೇ ಆದಲ್ಲಿ ಅದು ತುಂಬ ಹುಳಿ ಬಂದಿರಬಾರ್ದು. ಓಕೆ. ಮೊಸರಲ್ಲಿ 3 ಥರ ಇದೆ, ಮಧುರಾಮ್ಲ ಮತ್ತು ಅತ್ಯಮ್ಲ ಅಂತ. ಅಂದರೆ ಸ್ವಲ್ಪ ಸಿಹಿ ಇರುವಂಥ ಮೊಸರು, ಈಗ ತಾನೇ ಹೆಪ್ಪಾಗಿರುವಂತಹ ಸಿಹಿ ಟೇಸ್ಟ್ ಇರುವಂತಹ ಮೊಸರು ಮಧುರ ಅಂತೀವಿ. ಮಧುರಾಮ್ಲ ಅಂತ 2ನೇದು ಅಂತೀವಿ. ಅದು ಸ್ವಲ್ಪ ಹುಳಿ ಸ್ವಲ್ಪ ಸಿಹಿ ಸೇರಿರುವಂಥದ್ದು. ಈ 2 ಫೇಸು ಅಡ್ಡಿ ಇಲ್ಲ. ಅಂದರೆ ಆ್ಯಕ್ಚುಲಿ ಮೊಸರು ಬೇಡ, ಬಟ್ ತಿನ್ನೋದಾದರೆ ಈ 2 ಫೇಸು. ಆಮ್ಲ ಅಂತೂ ಪೂರ್ತಿ ಆಮ್ಲ ಆಗಿರುವಂತಹ ಮೊಸರು, ಪೂರ್ತಿ ಹುಳಿ ಬಂದಿರುವಂತಹ ಮೊಸರನ್ನ ಯಾವತ್ತೂ ಉಪಯೋಗಿಸ್ಬೇಡಿ ಅಂತೀವಿ ನಾವು. ಓಕೆ. ಇದು ಈ ಥರದ ಕಾರಣಗಳು. ಅಥವಾ ತುಂಬ ಸ್ಪೈಸಿ ಫುಡ್, ತುಂಬ ಖಾರದ ಆಹಾರ, ಹಸಿಮೆಣಸಿನಕಾಯಿ ತುಂಬ ಜನಕ್ಕಾಗಿ ಬರೋದಿಲ್ಲ. ಅಂಥವರಲ್ಲಿ ಸಿಂಪಲ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಥರ ನಿಮ್ಮ ಆಹಾರಕ್ಕೆ ಹಸಿಮೆಣಸು ಬೇಡ, ಪೆಪ್ಪರ್ ಯೂಸ್ ಮಾಡ್ಕೊಳ್ಳಿ ಖಾರಕ್ಕೆ ಅಂತ ಅಂದರೆ ಅವ್ರ ಅಸಿಡಿಟಿ ಸರಿ ಹೋಗ್ಬಿಡುತ್ತೆ. ಓಕೆ. ಇಷ್ಟೇ ಸಣ್ಣದೊಂದು ಚೇಂಜ್ ಅವರ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ಹೌದು. ಇದು ಒಂದು ಸಣ್ಣ ಬದಲಾವಣೆ ಕೂಡ ಅವರ ಅಸಿಡಿಟಿನ ಕಡಿಮೆ ಮಾಡಿಬಿಡುತ್ತೆ. ಓಕೆ. ಸೊ ಆಹಾರ ಅನ್ನೋದು ತುಂಬ ಮುಖ್ಯ. ಅದರಲ್ಲೂ ಅಸಿಡಿಟಿಗೆ ಬಂದಾಗ ಗಟ್ ಇರೋದೇ ಆಹಾರದ ಮೇಲೆ. ಹೌದು. ಇನ್ನು ಕೆಲವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಡೈಲಿ ಮೋಷನ್ ಹೋಗುತ್ತೆ, ಬಟ್ ಸ್ಟಿಲ್ ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ, ಡೈಲಿ ಫಾರ್ಟಿಂಗ್ ಆಗುತ್ತೆ, ಅಂದರೆ ನಾವು ಆಡ್ ಭಾಷೆಯಲ್ಲಿ ಹೂಸ್ ಹೋಗುತ್ತೆ ಅಂತ ಹೇಳ್ತೀವಲ್ಲ, ಆ ಥರ ಆಗುತ್ತೆ, ಪದೇ ಪದೇ ತೇಗ್ ಬರ್ತಾ ಇರುತ್ತೆ ನನಗೆ ಅಂತ ಹೇಳ್ತಾರೆ. ಹೀಗೆ ಡೈಲಿ ಮೋಷನ್ ಹೋದರೂ ಕೂಡ ಯಾಕೆ ಈ ಸಮಸ್ಯೆ ಆಗುತ್ತೆ ಅಂತ? ಅದೇ ಒಂದು ಹೇಳಿದ್ನಲ್ಲ, ಒಂದು ಡೈಲಿ ಮೋಷನ್ ಹೋಗೋದು, ಒಂದು ಮೋಷನ್ ಹೋಗದೇ ಇದ್ದಾಗ ಏನಾಯಿತು, ಬ್ಲಾಕ್ ಆದಂಗಾಯಿತು. ಕೆಳಗಡೆ ಹೋಗಬೇಕಾದಂತಹದ್ದು ಅಂದರೆ ಅನುಲೋಮನ ಅಂತ ಕರಿತೀವಿ. ವಾಯು ಹೊರಗಡೆ ಹೋಗಬೇಕು. ವಾಯು ಹೊರಗಡೆ ಹೋಗಲಿಲ್ಲ ಅಂದಾಗ ಹೊಟ್ಟೆಯಲ್ಲೇ ಬ್ಲಾಕ್ ಆಗುತ್ತೆ. ವಾಯುನೇ ಮಲವನ್ನು ಹೊರಗಡೆ ದಬ್ಬೋದು. ಗ್ಯಾಸ್ ಬೇಕು ಅದನ್ನು ಮೂವ್ ಮಾಡಿಸ್ಲಿಕ್ಕೆ. ಮತ್ತು ನೀವು ಹೇಳಿದ್ರಲ್ಲ ಹೂಸ್ ಹೋಗೋದು ಅನ್ನೋ ವಿಷಯ, ಅದು ತುಂಬ ಮುಖ್ಯ. ಪ್ರತಿದಿನ ಹೋಗಬೇಕು. ಇನ್ಫ್ಯಾಕ್ಟ್ ನಾವು ಯಾವುದೋ ಒಂದು ಯಾರಿಗಾರು ಆಪ್ರೇಷನ್ ಆಗಿದ್ರೆ, ಹೊಟ್ಟೆ ಆಪ್ರೇಷನ್ ಆಗಿದ್ರೆ ಅವ್ರಿಗೆ ಐಡಿಯಾ ಇರುತ್ತೆ ಇದ್ರ ಬಗ್ಗೆ. ಆಪ್ರೇಷನ್ ಮಾಡಿರ್ತಾರೆ, ಸ್ಟಿಚ್ಚೆಲ್ಲ ಹಾಕಿ ಎಲ್ಲ ಆಗಿ, ಅವ್ರನ್ನ ಯಾವುದೇ ಕಾರಣಕ್ಕೂ ಅವ್ರದ್ದು ಹೂಸು ಸರಿಯಾಗಿ ಹೋಗ್ತಿಲ್ಲ, ಗ್ಯಾಸ್ ಪಾಸ್ ಆಗ್ತಿಲ್ಲ ಅಂದರೆ ಅವ್ರನ್ನ ಯಾರೂ ಡಿಸ್ಚಾರ್ಜ್ ಮಾಡಲ್ಲ ಆಸ್ಪತ್ರೆಯಿಂದ. ಹೌದಾ? ಟ್ರ್ಯಾಕ್ ಕರೆಕ್ಟಾಗಿ ವರ್ಕ್ ಆಗ್ತಿದೆ ಅಂದರೆ ಗ್ಯಾಸ್ ಕರೆಕ್ಟಾಗಿ ಪಾಸ್ ಆಗ್ತಿದೆ ಅಂತ ಅರ್ಥ. ಅಂದರೆ ಗ್ಯಾಸ್ ಪಾಸ್ ಆದರೆ ಮಾತ್ರ ಟ್ರ್ಯಾಕ್ ಸರಿ ಇದೆ ಅಂತ ಅರ್ಥ. ಇಲ್ಲ ಅಂದರೆ ಎಲ್ಲೋ ಏನೋ ತೊಂದರೆ ಆಗಿದೆ ಅಂತ ಅರ್ಥ. ಸೊ 1 ದಿನ ಅಥವಾ 2 ದಿನದೊಳಗೆ ಕರೆಕ್ಟಾಗಿ ಹೂಸು ಪಾಸ್ ಆಗಲಿಲ್ಲ, ಗ್ಯಾಸ್ ಪಾಸ್ ಆಗಿಲ್ಲ ಅಂದಲ್ಲಿ ಆವಾಗ ಅವ್ರನ್ನ ಇನ್ನೂ ಅಬ್ಸರ್ವೇಷನಲ್ಲೇ ಇಟ್ಕೊಂಡಿರ್ತಾರೆ. ಬೇರೆ ಎಲ್ಲ ಹೀಲ್ ಆಗಿದೆ, ಸರ್ಜರಿ ಚೆನ್ನಾಗಾಗಿದೆ, ಎಲ್ಲ ಆಗಿದ್ರೂ ಕೂಡ ಪಾಸ್ ಆಗೋವರೆಗೂ ಅವರು ಇಟ್ಕೊಂಡಿರ್ತಾರೆ. ಇದು ಯಾರಿಗೆ ಹೊಟ್ಟೆಯಲ್ಲಿ ಆಪರೇಷನ್ಗಳಾಗಿದ್ದವರಿಗೆ ಈ ವಿಷಯ ಗೊತ್ತಿರುತ್ತೆ, ನಿಮ್ಗೆ ಕೇಳಿರಬಹುದು ಇದನ್ನು. ಸೊ ಕಾನ್ಸ್ಟಿಪೇಷನ್ ಅನ್ನೋದು ಏನಿದೆಯಲ್ಲ, ಇದರಿಂದ ಆಗೋದು ಒಂದು ಬ್ಲಾಕ್ ಆಗುತ್ತೆ ಫುಡ್ಡು. ಅಂದರೆ ಮೂಮೆಂಟ್ ಬ್ಲಾಕ್ ಆಯಿತು. ವಾಯುವಿನ ಮೂಮೆಂಟ್ ಬ್ಲಾಕ್ ಆದ ತಕ್ಷಣ ಹೊಟ್ಟೆಯಲ್ಲಿ ಉಬ್ಬರ ಬರುತ್ತೆ, ಸೌಂಡ್ ಬರುತ್ತೆ, ಗರ್ಗ್ಲಿಂಗ್ ಸೌಂಡ್ ಅಂತ ಕರಿತೀವಿ ನಾವು ಅದನ್ನೇ. ಹೊಟ್ಟೆ ಒಳಗೆ ಏನು ಗುಡುಗುಡು ಅಂದಂಗೆ ಆಗುತ್ತೆ ಅಂತಾರೆ. ತುಂಬ ಜನ ಈ ಥರ ಕಂಪ್ಲೇಂಟ್ ಹೇಳ್ಕೊಂಡು ನಮ್ಮ ಹತ್ರ ಬರ್ತಾರೆ. ಹೊಟ್ಟೆ ಎಲ್ಲ ಸರಿ ಇದೆ ಮೇಡಮ್, ಮೋಷನ್ನೂ ಆಗ್ತಿದೆ, ಆದರೆ ಹೊಟ್ಟೆ ಒಳಗೆ ಗುಡುಗುಡು ಅಂತ ಇದೆ ಅಂತಾರೆ. ಗುಡುಗುಡು ಅಂತಿದೆ ಅಂತಂದರೆ ಅದು ಮೇಯ್ನಾಗಿ ಏನಂದರೆ ವಾಯು ಅದೊಂಥರ, ಇವಾಗ ಗಾಳಿ ಅಂದರೆ ನಮಗೇನು ಗಾಳಿ ಅಂತ ಹೆಂಗೆ ಗೊತ್ತಾಗುತ್ತೆ? ನಮ್ಮ ಸುತ್ತ ಈಗ ಗಾಳಿ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ? ಗಾಳಿ ಬೀಸ್ದಾಗಲೇ ನಮಗೆ ಗೊತ್ತಾಗೋದು. ಗಾಳಿ ಅನ್ನೋದು ಮೂವ್ಮೆಂಟ್ಗೆ ಸಂಬಂಧಪಟ್ಟಂತಹ ಒಂದು ಅಂಶ. ದೇಹದಲ್ಲಿ ಕೂಡ ಹಾಗೇನೆ ವಾತ ಅಥವಾ ವಾಯು ಅಂತ ಏನಂತೀವಿ, ಅದು ಮೂವ್ಮೆಂಟ್ಗೆ ಸಂಬಂಧಪಟ್ಟಿದ್ದು. ಮಲದ ಮೂವ್ಮೆಂಟ್ ಇರಬಹುದು ಅಥವಾ ಹೊಟ್ಟೆ ಒಳಗಿನ ಶಬ್ದ. ಹೊಟ್ಟೆ ಒಳಗೆ ನಾವು ತಗೊಳ್ಳೋ ಆಹಾರ ಕೂಡ ಮೇಲಿಂದ ಕೆಳಗೆ ತನಕ ಅದು ಮೂವ್ ಆಗುತ್ತಿದೆ ಅಂದರೆ ಅದಕ್ಕೆ ಕಾರಣ ವಾಯು ಅದನ್ನು ಎಳ್ಕೊಂಡು ಹೋಗ್ತಾ ಇದೆ, ತಳ್ಳಿಕೊಂಡು ಹೋಗ್ತಾ ಇದೆ. ಅದು ಈಗ ಕೆಳಗಡೆ ಮಲಬದ್ಧತೆ ಇದೆ ಅಂತ ಬ್ಲಾಕ್ ಆಗಿಬಿಟ್ಟಿದೆ ಅಂತ ಅಂದ್ಕೊಳ್ಳಿ. ಬ್ಲಾಕ್ ಆಯಿತಾ, ಆವಾಗ ವಾಯುವಿನ ಮೂಮೆಂಟು ಕೆಳಗಡೆ ಡೌನ್ವರ್ಡ್ಸ್ ಇರಬೇಕಾದದ್ದು ಅಪ್ವರ್ಡ್ಸ್ ಆಯಿತು. ಅದನ್ನು ಪ್ರತಿಲೋಮ ಅಂತೀವಿ. ಅಂದರೆ ಉಲ್ಟಾ ಬರೋ ದಾರಿಯನ್ನು ಬಿಟ್ಟು ಉಲ್ಟಾ ದಾರಿಯಲ್ಲಿ ಹೋಗ್ತಾ ಇದೆ, ಒನ್ ವೇ ರೋಡಲ್ಲಿ ಉಲ್ಟಾ ಹೋದಂಗೆ. ಆವಾಗ ಪೊಲೀಸ್ ಹಿಡಿಬೇಕಲ್ವ, ಅದೇ ಥರ ಕೆಲಸನ
ಆ್ಯಸಿಡಿಟಿ ಮಾಡ್ತಾ ಇದೆ. ಓಕೆ. ಕೆಳಗಡೆ ಇರಬೇಕಾದದ್ದು ಹೋಗಬೇಕಾಗಿದ್ದು ಬಿಟ್ಟು ಅಪ್ವರ್ಡ್ ಮೂಮೆಂಟ್ ಆಗ್ತಿದೆ ವಾತದ್ದು. ಅವಾಗ ಏನು ಮಾಡ್ತು, ಅದು ಹೊಟ್ಟೆ ತನಕ ಹೋಯಿತು. ಹೊಟ್ಟೆ ಒಳಗೆ ಹೋದಾಗ ಏನಾಯ್ತು, ಅಲ್ಲಿ ಆಲ್ರೆಡಿ ಆ್ಯಸಿಡ್ ಇದೆ. ಆ ಆ್ಯಸಿಡನ್ನು ಎತ್ಕೊಂಡು ಮೇಲ್ಗಡೆಗೆ ಬಂತು. ಹುಳಿ ತೆಗೆ ಬರೋದು, ಎದೆ ಉರಿ ಬರೋದು, ಈ ರೀತಿಯಾದಂತಹ ಸಿಂಪ್ಟಮ್ಸ್ ನಮಗೆ ಕಾಣಿಸ್ತಾ ಹೋಗುತ್ತೆ. ಓಕೆ. ಸೊ ಹಾಗಿದ್ರೆ ನೀವು ಹೇಳಿದ್ರಿ ಹೆಚ್ಚಿನ ಜನ ಪೇಷಂಟ್ಗಳು ಬಂದಾಗ ಸೌಂಡ್ ಆಗುತ್ತೆ, ಆ ಥರ ಗುಡುಗುಡು ಸೌಂಡ್ ಆಗುತ್ತೆ ಅಂತ. ಇದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಲೈಫ್ ಸ್ಟೈಲ್ ಯಾವ ರೀತಿಯಾಗಿರ್ಬೇಕಾಗತ್ತೆ ಅಂತ? ಲೈಫ್ ಸ್ಟೈಲ್ ಒಂದು, ಫುಡ್ ಸರಿಯಾಗಿರಬೇಕಾಗತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫುಡ್ ಪ್ರಮುಖವಾಗಿ ಯಾವ ಥರದ ಆಹಾರ ನಿಮಗೆ ಸೂಟಬಲ್ ಅದನ್ನು ತಗೊಳ್ಳಿ ಅನ್ನೋವಂಥದ್ದು. ನೀರು ಚೆನ್ನಾಗಿ ಕುಡೀರಿ. ಮಲಬದ್ಧತೆ ಇಲ್ಲದೆ ಇರೋ ಥರ ನೋಡ್ಕೊಳ್ಳಿ. ಅಕಸ್ಮಾತ್ ಮಲಬದ್ಧತೆ ಆಗ್ತಿದೆ, ಯಾರಿಗೆ ಫ್ರೀಕ್ವೆಂಟಾಗಿ ಮಲಬದ್ಧತೆ ಆಗ್ತಿದೆ ಅಂಥವರಿಗೆ ಮಲ ಹೋಗಲಿಕ್ಕೆ ಸಹಾಯ ಮಾಡುವಂತಹ, ನಾವು ಈಗ ತ್ರಿಫಲ ಚೂರ್ಣ ಆಗಬಹುದು, ಅಳಲೇಕಾಯಿ ಆಗ್ಬೋದು, ಅಥವಾ ಸಿಂಪಲ್ ಮಜ್ಜಿಗೆ, ಮನೆಯಲ್ಲಿ ಮಜ್ಜಿಗೆ ಕುಡಿಯುವಂಥದ್ದಾಗಬಹುದು. ಈ ಥರದನ್ನ ಹೇಳ್ತಾ ಇರ್ತೀವಿ. ಸೊ ಪಾಸ್ ಆದರೆ ಆವಾಗ ಈ ಎಷ್ಟೋ ಪ್ರಾಬ್ಲಮ್ಸು ಮೇಲ್ಗಡೆ ಸಾಲ್ವ್ ಆಗಿಬಿಡುತ್ತೆ. ಓಕೆ. ವಾಯುನ ಕೆಳಗಡೆ ತರಬೇಕು, ಅಷ್ಟೇ ನಮ್ಮ ಕೆಲಸ. ಓಕೆ. ಸೊ ಹಾಗಿದ್ರೆ ಡಾಕ್ಟರ್, ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿರ್ಬೋದು, ಈ ಮಲಬದ್ಧತೆ, ಕಾನ್ಸ್ಟಿಪೇಷನ್, ಅದರ ಜೊತೆಗೆ ಚರ್ಮದ ಆರೋಗ್ಯ, ಫೈನಲಿ ಹೇಳಬೇಕು ಅಂತ ಹೇಳಿದ್ರೆ ಈ ಮೂರರ ನಡುವೆ ಇರುವಂಥ ಸಂಬಂಧ, ಇದು ಹದಗೆಡದೆ ಇರೋ ರೀತಿಯಲ್ಲಿ ನಾವು ಯಾವ ರೀತಿಯಾಗಿ ಅದನ್ನು ತಡೆಗಟ್ಟಬಹುದು, ಆರೋಗ್ಯವಾಗಿರುವಂಥ ಜೀವನವನ್ನು ನಡೆಸೋದು ಹೇಗೆ ಅಂತ? ಸೊ ಮೇಯ್ನಾಗಿ ನೀವು ಇವಾಗ ಲೈಫ್ ಸ್ಟೈಲ್ ಕರೆಕ್ಷನ್ ಬಗ್ಗೆ ಮಾತಾಡ್ತಿದ್ದೀರಾ. ಜೀವನ ಶೈಲಿಯನ್ನು ಹೇಗೆ ಉತ್ತಮ ಮಾಡಿಕೊಂಡ್ರೆ ಆರೋಗ್ಯದ ಅನೇಕ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಬೋದು ಅನ್ನೋ ರೀತಿ ಇದೆ ನಿಮ್ಮ ಪ್ರಶ್ನೆ. ಸೊ ಈಗ ಹೇಗೆ ಅಂದರೆ, ಗಟ್ಟಿನ ಆಹಾರವನ್ನು ಸರಿಯಾಗಿ ನಾವು ತಗೊಂಡ್ರೆ ಗಟ್ಟಿನ ಆರೋಗ್ಯ ಸರಿ ಹೋಗುತ್ತೆ. ಅಥವಾ ನಮ್ಮ ಪಚನ ಕ್ರಿಯೆ ಸರಿ ಹೋಗುತ್ತೆ, ಆ್ಯಸಿಡಿಟಿ ಕಂಟ್ರೋಲಿಗೆ ಬರುತ್ತೆ, ಮೋಷನ್ಸ್ ಕರೆಕ್ಟಾಗಿ ಆಗುತ್ತೆ. ಇದು ಎರಡೂ ಸರಿ ಹೋದರೆ ಆಟೋಮೆಟಿಕ್ಕಾಗಿ ದೇಹದಲ್ಲಿ ಟಾಕ್ಸಿನ್ ಬಿಲ್ಡಪ್ ಅಥವಾ ಇನ್ಫ್ಲಮೇಷನ್ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಆಮ ಅಂತ ನಾನೇನು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಆಮ ಕಡಿಮೆ ಆಗುತ್ತೆ. ಆಮ ಕಡಿಮೆ ಆದ ತಕ್ಷಣ ಜೀವನ ಶಕ್ತಿ ಅಂತ ಕರಿತೀವಿ, ಓಜಸ್ ಅಂತ. ಅಂದರೆ ಎಲ್ಲ ಧಾತುಗಳ ಸಾರ, ಅದು ಎಲ್ಲ ದೇಹದ ಎಲ್ಲ ಟಿಶ್ಯೂಗಳ ಒಂದು ಸಾರ, ಅಂದರೆ ಎಸೆನ್ಸ್ ಅಂತ ಕರಿಬೋದು. ನಮ್ಮ ಇಡೀ ಜೀವನದ ಜೀವಶಕ್ತಿ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಆಮ ಮತ್ತು ಓಜಸ್ ಒಂದಕ್ಕೊಂದಕ್ಕೆ ಉಲ್ಟಾದು. ಅಂದರೆ ಇದು ಹೇಳ್ತೀವಿ ಗೊತ್ತಾ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ. ಇದು ಕಡಿಮೆ ಆದರೆ ಅದು ಜಾಸ್ತಿ ಆಗುತ್ತೆ, ಅದು ಕಡಿಮೆ ಆದರೆ ಇದು ಜಾಸ್ತಿ ಆಗುತ್ತೆ. ಆಮ ಕಡಿಮೆ ಇದ್ದಷ್ಟು ಓಜಸ್ ಜಾಸ್ತಿ ಆಗುತ್ತೆ. ಓಜಸ್ ಜಾಸ್ತಿ ಆದ ತಕ್ಷಣ ದೇಹದ ಅನೇಕ ಆರೋಗ್ಯ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಅದೇ ರೀತಿ ಚರ್ಮದ ಸಮಸ್ಯೆಗಳು ಕೂಡ. ಲೀಕಿ ಗಟ್ ಸರಿ ಹೋಗುತ್ತೆ. ರಕ್ತದಲ್ಲಿನ ಟಾಕ್ಸಿನ್ ಬಿಲ್ಡಪ್ ಕಡಿಮೆ ಆದ ತಕ್ಷಣ ಚರ್ಮಕ್ಕಷ್ಟು ಕೆಲಸ ಇಲ್ಲ, ಏನನ್ನೂ ಹೊರಗೆ ಹಾಕಬೇಕಾಗಿಲ್ಲ. ಚರ್ಮ ಚೆನ್ನಾಗಿ ಪೌಷ್ಟಿಕಾಂಶಗಳನ್ನ ತಗೊಂಡು ಹೆಲ್ದಿಯಾಗಿ ಇರುತ್ತೆ. ಓಕೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ನಮ್ಮ ಗಟ್ಟಾಗಿರ್ಬೋದು, ಗಟ್ಟಿಗೂ ಸ್ಕಿನ್ನಿಗೂ ಯಾವ ಕನೆಕ್ಷನ್ಸ್ ಇದೆ, ಸೊ ಕಾನ್ಸ್ಟಿಪೇಷನ್ ಯಾವ ಕಾರಣಕ್ಕೋಸ್ಕರ ಬರುತ್ತೆ, ಗ್ಯಾಸ್ಟ್ರಿಕ್ ಅಂತ ಹೇಳಿದ್ರೆ ಏನು, ಗ್ಯಾಸ್ಟ್ರೈಟಿಸ್ ಅಂತ ಹೇಳಿದ್ರೆ ಏನು, ನಾವು ಎಲ್ಲಿ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀವಿ, ಸೊ ಎಲ್ಲ ವಿಚಾರದ ಬಗ್ಗೆ ಡೀಟೇಲ್ ಆಗಿ ನಮ್ಮ ಆಡಿಯನ್ಸ್ಗೆ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ನಮ್ಮ ಜೀರ್ಣಾಂಗ ವ್ಯೂಹಕ್ಕೂ ಅದರ ಜೊತೆಗೆ ನಮ್ಮ ಚರ್ಮಕ್ಕೂ ಸಂಬಂಧ ಇದೆ, ಸೊ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತ ಹೇಳಿದ್ರೆ ಏನು, ಇದನ್ನು ತಡೆಗಟ್ಟೋದಕ್ಕೆ ಯಾವ ರೀತಿಯಾದಂಥ ಜೀವನ ಶೈಲಿಯನ್ನು ನಾವು ನಡೆಸಬೇಕು, ಆಹಾರ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.